ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಿ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವಾಗ ಶಿವಮೊಗ್ಗ ಹೊರಟಿದ್ದೀವಿ, ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಜೋಗ್ ಫಾಲ್ಸ್ ನೋಡೋಣ ಅಂತ. ನಿಮಗೂ ಸಹ ಜೋಗ್ ಫಾಲ್ಸ್ ತೋರಿಸ್ತೀನಿ. ಈಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್. ಎಲ್ಲಾದರೂ ಹೊರಟಾಗಲೇ ಈ ಥರ ಪ್ರಾಬ್ಲಮ್ ಆಗೋದು. ನನ್ನ ಕಾರ್ ತೊಗೊಂಡು 4 ವರ್ಷ ಆಗಿತ್ತು. 4 ವರ್ಷದಲ್ಲಿ ಇದೇ ಫಸ್ಟ್ ಪಂಚರ್ ಆಗಿರೋದು. ಅದು ನೋಡಿ ಎಡ್ಜಲ್ಲಾಗಿದೆ. ಇದು ಒಳಗಡೆಯಿಂದ ಹಾಕ್ತಾರಂತೆ ಪಂಚರು. 400 ರೂಪೀಸ್. ಸೈಡಲ್ಲಿ ಪಂಚರ್ ಆಗಿರೋದ್ರಿಂದ ಒಳಗಡೆಯಿಂದ ಹಾಕ್ತಾರೆ. ಇದು ಟೈರ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಲೈಫ್ ಬರುತ್ತಂತೆ. ಇದು 400 ರೂಪೀಸ್. ಟೈಯರು ಪಂಚರ್ ಆಗಿರೋ ಜಾಗದಲ್ಲಿ ಒಂದು ಮಿಷನ್ ಇರುತ್ತೆ. ಅಲ್ಲಿ ಒಳಗಡೆಯಿಂದ ಸ್ಕ್ರ್ಯಾಚ್ ಮಾಡ್ತಾಯಿದ್ದಾನೆ. ಆ ಪಂಚರ್ ಹಾಕಿರೋದು ಗ್ರಿಪ್ಪಾಗಿ ಕೂತ್ಕೊಳ್ಳೋ ಥರ ನೋಡಿ. ಇದೆ ಪಂಚರ್ದು ಟೂಲ್. ಅದಕ್ಕೆ ಗಮ್ ಹಾಕಿ ಸ್ವಲ್ಪ ಒಳಗಡೆಯಿಂದ ಸ್ಟಿಕ್ ಮಾಡ್ತಾರೆ. ನೋಡಿ, ಈ ರೀತಿಯಾಗಿ ಒಳಗಡೆಯಿಂದ ಹಾಕ್ತಾರೆ. ಅದು ಒಳಗಡೆಯಿಂದ ಸ್ವಲ್ಪ ಸಣ್ಣದಾಗಿ ಹೋಲ್ ಮಾಡಿ ಒಳಗಡೆಯಿಂದ ಹಾಕಿದ್ರೆ ಅದು ಗ್ರಿಪ್ಪಾಗಿ ಅಂಟ್ಕೊಬಿಡುತ್ತೆ. ಮತ್ತು ಅದು ಟೈಯರ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಲೀಕೇಜ್ ಆಗಲ್ಲ, ಏನೂ ಪ್ರಾಬ್ಲಮ್ ಬರೋದಿಲ್ಲ. ನಾವೀಗ ದಾವಣಗೆರೆಯಲ್ಲಿದ್ದೀವಿ, JJM ಮೆಡಿಕಲ್ ಕಾಲೇಜ್ ಹತ್ರ. ಅದರ ಆಪೋಸಿಟಲ್ಲೇ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಅಂತ ಇದೆ. ದಾವಣಗೆರೆ ಬಂದು ಬೆಣ್ಣೆ ದೋಸೆ ತಿಂದಲೇ ಇದ್ದರೆ ಚೆನ್ನಾಗಿರುತ್ತಾ? ಹಾಗೆ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಈ ದಾವಣಗೆರೆಯಲ್ಲಿ ಫೇಮಸ್ ಅಂತೆ. ಹಾಗಾಗಿ ಅಲ್ಲಿ ಬಂದಿದ್ದೀವಿ. ನೋಡಿ, ದೋಸೆ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವಿದು ಈ ಜಾಗಕ್ಕೆ ಸೆಕೆಂಡ್ ಟೈಮ್, 2ನೇ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿರುತ್ತೆ ದೋಸೆ. ಹೇಗಿದೆ ಬೆಣ್ಣೆ ದೋಸೆ ಚೇತನ? ಚೆನ್ನಾಗಿದೆಯಾ? ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ. ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಆಪೋಸಿಟೇ ಗುಳಾಚ ಚಹಾ ಅಂತ ಇದೆ. ತುಂಬ ಚೆನ್ನಾಗಿರುತ್ತೆ. ಟೀ ಟ್ರೈ ಮಾಡ್ಬೋದು. ನನ್ನ ಕಾರ್ ಪಂಚರ್ ಆಗಿತ್ತು. ಪಂಚರ್ ಹಾಕ್ಸ್ಕೊಂಡು ಬೆಂಗಳೂರು ಸಿಟಿ ಟ್ರಾಫಿಕ್ನ ದಾಟ್ಕೊಂಡು ದಾವಣಗೆರೆ ಬೆಣ್ಣೆ ದೋಸೆ ತಿಂದ್ಕೊಂಡು ಅಲ್ಲಲ್ಲೇ ಗುಂಡಿ ಬಿದ್ದಂತಹ ರಸ್ತೆಗಳನ್ನ ದಾಟ್ಕೊಂಡು ಈ ಮಳೆ ಮಧ್ಯೆ ಹಾಗೂ ಹೀಗೂ ಜೋಗ ಜಲಪಾತ ಬಂದು ಸೇರಿದ್ವಿ. ನೋಡಿ, ಇದೆ ರಾಜಾರೂರು ರಾಕೆಟ್ ರಾಣಿ ಅಂತೇಳಿ. ಆ ಕಡೆ ಭಾಗದಿಂದ 3 ಫಾಲ್ಸ್ ಕಾಣುತ್ತೆ. ಇದು ಬಂದು ರಾಣಿ ಫಾಲ್ಸ್. ಇದು ಇಲ್ಲಿಂದ ನಿಮಗೆ 960 ಅಡಿ ಜೋಗ್ ಫಾಲ್ಸ್ ಆಳ ಏನಿದೆ ಅದು ನಿಮಗೆ ನೋಡಕ್ಕೆ ಸಿಗುತ್ತೆ. ಕೆಳಗೆ ಹೋಗೋಕ್ಕೆ 1400 ಮೆಟ್ಲಿದೆ ಅಲ್ಲಿ ನೋಡಿ. ಯಾಕಂದ್ರೆ ಈಗ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಬಂದ್ ಮಾಡಿದ್ದಾರೆ. ಇನ್ನೊಂದು 1-2 ವರ್ಷ ಆದ್ಮೇಲೆ ಬಿಡ್ತಾರೆ. ಈಗ ನಾರ್ಮಲ್ ಆಗಿ ನಿಮಗೆ ಈ ಥರ ನೀರಿರುತ್ತೆ. ಡ್ಯಾಮಿಂದ ನೀರು ಓವರ್ಫ್ಲೋ ಬಂದಾಗ ಫುಲ್ಲು ಒಂದೇ ಫಾಲ್ ಆ ಕಡೆಯಿಂದ ಈ ಎಂಡ್ ಗಂಟ ಇಲ್ಲಿಂದ ಬಿದ್ದಿದ್ದ ನೀರು ಇದೆಯಲ್ಲ. ಕೆಳಗಡೆ 2 ಪವರ್ ಸ್ಟೇಷನ್ ಇದೆ, ಅಂಬುತೀರ್ಥ ಅಂತೇಳಿ ಮತ್ತೆ ಒಂದು ಗೇರ್ ಸುಬ್ಬ ಅಂತೇಳಿ. 2 ಪವರ್ ಸ್ಟೇಷನಲ್ಲೂ ಹೈಡ್ರೋ ಪವರ್ಗಳು ಕರೆಂಟ್ ಉತ್ಪತ್ತಿ ಆಗ್ಬಿಟ್ಟು ಸೀದಾ ಹೋಗ್ಬಿಟ್ಟು ಸಮುದ್ರ ಹೋಗಿ ಸೇರುತ್ತೆ. ಫಾಲ್ಸ್ ಎಂಟ್ರೆನ್ಸ್ ಗೇಟ್ ಒಳಗಿಂದ ಹೋಗ್ಬೇಕು. ಈಗ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಬಂದ್ ಮಾಡಿದ್ದಾರೆ. 3 ವರ್ಷ ಆಯ್ತು ಬಂದ್ ಮಾಡಿ. ಆಮೇಲೆ ಬಿಡ್ತಾರೆ. ಏನು ಫಾಲ್ಸ್ ಬೀಳ್ತಾ ಇದೆ ಅದು ರಾಜಾ ಫಾಲ್ಸ್ ಅಂತೇಳಿ. 2ನೇದು ಬಂದು ರೋರರು, 3ನೇದು ಬಂದು ರಾಕೆಟು, 4ನೇದು ಬಂದು ರಾಣಿ. ನಾವೀಗ ಆ ಕಡೆ ಹೋಗಿದ್ದು ರಾಣಿ ಫಾಲ್ಸ್ ಟಾಪಿಗೆ ಅರ್ಧ ಭಾಗ ಮಾತ್ರ ಕಾಣುತ್ತೆ. ಈ ಕಡೆಯಿಂದ ಏನು ಫಾಲ್ಸ್ ನಿಮಗೆ ರಾಜಾ ಫಾಲ್ಸ್ ಕಾಣ್ತಾ ಇದೆ ಲೆಫ್ಟ್ ಸೈಡಲ್ಲಿ, ಆ ಕಡೆ ಫ್ರಂಟಿಂದ ಫುಲ್ ಡೈರೆಕ್ಟಾಗಿ ಕಾಣುತ್ತೆ. 2ನೇ ಫಾಲ್ಸ್ ಬಂದು ರೋರರ್ ಫಾಲ್ಸ್, ಇಲ್ಲಿಂದ ಅರ್ಧ ಕಾಣುತ್ತೆ, ಅಲ್ಲಿಂದ ಅರ್ಧ ಕಾಣುತ್ತೆ. ಇದು ಬಂದು ರಾಕೆಟು, ಅದು ಬಂದು ರಾಣಿ. ರಾಜ ಏನಕ್ಕೆ ಕರೀತಾರೆ ಅಂದರೆ 960 ಫೀಟ್ ಅಂತ ಡೈರೆಕ್ಟಾಗಿ ಫಾಲ್ ಆಗುತ್ತೆ. ರಿಂಗ್ ರೂಲ್ಸ್ ಆರ್ ಸ್ಟ್ರೇಟ್ ಅಂತಾರಲ್ಲ, ಆ ಥರ ಸ್ಟ್ರೇಟ್ ಆಗಿ ಬೀಳೋದಿದೆ. ಸೆಕೆಂಡ್ ಒಂದು ಬಂದು ಸಿಂಹ ಗರ್ಜನೆ ಅಂತೇಳಿ, ಅದಕ್ಕೆ ಲಯನ್ ಈಸ್ ರೋರಿಂಗ್. ಸಿಂಹ ಗರ್ಜನೆಯಿಂದ ಬೀಳೋದಕ್ಕೆ ರಾಕೆಟ್ ಅಂತಾರೆ, ರೋರರ್ ಅಂತ. ರಾಕೆಟ್ ಅಂದ್ಬಿಟ್ಟು ರಾಕೆಟಿಗೆ ಹೋಗ್ಬೇಕಾದ್ರೆ ಸಣ್ಣದಾಗಿ ಹೊಗೆ ಇರುತ್ತೆ, ಅದು ಹಂಗೆ ಸ್ಪ್ರೆಡ್ ಆಗಿ ಹೋಗುತ್ತಲ್ಲ, ಅದಕ್ಕೆ ರಾಕೆಟ್ ಅಂತ. ರಾಣಿ ಬಂದ್ಬಿಟ್ಟು ಸೆರಗಿನ ಆಕಾರದಲ್ಲಿ ಬೀಳೋದಕ್ಕೆ ರಾಣಿ ಅಂತಾರೆ. ರಾಜ, ರೋರು, ರಾಕೆಟ್, ರಾಣಿ ಅಂತೇಳಿ 4 ಸರಿ. ಇಲ್ಲಿ 3 ಇದಾಗ
ರಾಜ ಫಾಲ್ಸ್ ಅದು. ಹಾಂ. ಆ ಬಂಡೆ ಏನಿದೆ ಲಾಸ್ಟ್ ಗಂಧದ ಗುಡಿ ಪುನೀತ್ ಸರ್ ಇದ್ದಾರಲ್ಲ ಅದ್ರ ಮೇಲೆ ಡಿಪ್ಸ್ ಹೊಡೆದಿರೋಂಥ ಬಂಡೆ ಅದು ಅಲ್ಲಿ ಓಕೆ. ಲಾಸ್ಟಲ್ಲಿ ಕಾಣ್ತಾ ಇದೆ ನೋಡಿ. ಹಾಂ. ಜೋಗ್ ಫಾಲ್ಸಲ್ಲಿ ತುಂಬ ಫಿಲಿಮ್ಗಳು ಶೂಟಿಂಗ್ ಆಗಿದೆ. ಮುಂಗಾರು ಮಳೆ, ರೀಸೆಂಟಾಗಿ ಪುನೀತ್ ರಾಜ್ಕುಮಾರ್ ಸರ್ ಮಾಡಿದಂತಹ ಗಂಧದ ಗುಡಿ ಫಿಲಿಮ್ ಕೂಡ ಶೂಟ್ ಆಗಿದೆ. ನೋಡಿ ಆ ಬಂಡೆ ಕಾಣ್ತಾ ಇದೆಯಲ್ಲ, ಅಲ್ಲೇ ಪುನೀತ್ ರಾಜ್ಕುಮಾರ್ ಸರು ಡಿಪ್ಸ್ ಹೊಡಿತಾರೆ. ಗಂಧದ ಗುಡಿ ಫಿಲಿಮ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಫಾಗು ಒಂದೊಂದು ಸಾರಿ ಫುಲ್ಲಾಗಿ ಕವರ್ ಆಗುತ್ತೆ, ಒಂದೊಂದು ಸಾರಿ ಫುಲ್ ಕ್ಲಿಯರಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ ಈ ಮಳೆ ಟೈಮಲ್ಲಿ ಬಂದು ಜೋಗ್ ಫಾಲ್ಸ್ ನೋಡೋದಕ್ಕೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು, ಸಾಯೋ ತನಕ ಸಂಸಾರದೊಳಗೆ ಗಂಡಾಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಇರೋದ್ರೊಳಗೆ ನೋಡುವೊಮ್ಮೆ ಜೋಗಾದ ಗುಂಡಿ ಅಂತ. ಈ ಜೋಗ ಜಲಪಾತ ಅಷ್ಟು ಸುಂದರವಾಗಿದೆ. ಇದು ನಮ್ಮ ಕರ್ನಾಟಕದಲ್ಲಿ ಇರೋದು ನಮ್ಮ ಹೆಮ್ಮೆ. ತುಂಬ ಚೆನ್ನಾಗಿದೆ. ಮಾನವನಾಗಿ ಹುಟ್ಟಿದ ಮೇಲೆ ನಮ್ಮ ಜೋಗ ಜಲಪಾತನ ನೋಡಲೇಬೇಕು. ತುಂಬ ಸುಂದರವಾಗಿದೆ. ಈ ಮಳೆ ಬರೋವಂಥ ಟೈಮಲ್ಲಂತೂ ತುಂಬ ಅದ್ಭುತವಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ. ಜೋಗ ಜಲಪಾತದಲ್ಲಿ 4 ಫಾಲ್ಸ್ಗಳು ಮೇಲಿಂದ ಧುಮುಕ್ತವೆ. ರಾಜ, ರೋರರ್, ರಾಕೆಟ್, ರಾಣಿ ಅಂತ. ಈ ಕಿಂಗ್ಸ್ ರೂಲ್ಸ್ ಸ್ಟ್ರೇಟ್ ಅಂತಾರಲ್ಲ, ಹಾಗೆ ರಾಜ ಸ್ಟ್ರೇಟಾಗಿ ಮೇಲಿಂದ 960 ಅಡಿಯಿಂದ ಧುಮುಕುತ್ತೆ, ಅದಕ್ಕೋಸ್ಕರ ರಾಜ ಅಂತ ಕರೀತಾರೆ. ಇನ್ನು ರೋರರ್ ಅಂದರೆ ಸಿಂಹ ಗರ್ಜನೆ ಥರ ರೋರರ್ ಮಾಡಿಕೊಂಡು ಬೀಳುತ್ತೆ, ಅದಕ್ಕೋಸ್ಕರ ಅದಕ್ಕೆ ರೋರರ್ ಅಂತ ಇಟ್ಟಿದ್ದಾರೆ. ಇನ್ನೊಂದು ರಾಕೆಟ್ ಅಂತ. ರಾಕೆಟ್ ಅಂದರೆ ನೀವು ರಾಕೆಟ್ ಉಡಾವಣೆ ಆಗೋ ಟೈಮಲ್ಲಿ ಕೆಳಗಡೆ ಎಷ್ಟು ಅಗಲವಾಗಿ ಬಿದ್ದು ಮೇಲೆ ಚಿಕ್ಕದಾಗ್ತಾ ಹೋಗುತ್ತೆ, ಹಾಗೆ ಬೀಳೋದ್ರಿಂದ ಅದಕ್ಕೆ ರಾಕೆಟ್ ಅಂತ ಕರೀತಾರೆ. ಸೀರೆಯ ಸೆರಗಿನ ಥರ ಬೀಳೋದ್ರಿಂದ ರಾಣಿ ಅಂತ ಕರೀತಾರೆ. ಹಾಗಾಗಿ ಈ 4 ಫಾಲ್ಸ್ಗೆ ರಾಜ, ರೋರರ್, ರಾಕೆಟ್, ರಾಣಿ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ, ನೀವು ಬಂದು ನೋಡಿ. ಇಲ್ಲಿ 2 ವಿದ್ಯುತ್ ತಯಾರಿಕಾ ಘಟಕಗಳು ಕೂಡ ಇದೆ, ಅಂಬುತೀರ್ಥ ಹಾಗೂ ಗೇರುಸೊಪ್ಪ ಅಂತ. ಈ ಮೇಲಿಂದ ಬೀಳುವ ನೀರನ್ನ ಉಪಯೋಗಿಸ್ಕೊಂಡು ಇಲ್ಲಿ ವಿದ್ಯುತ್ತನ್ನ ತಯಾರಿಸ್ತಾರೆ. ವಿದ್ಯುತ್ ತಯಾರಾಗಿ ಮುಂದೆ ಹೋದಂಥ ನೀರು ಹೊನ್ನಾವರ ಹತ್ರ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ. ಇದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರುವಂಥ ಬಂಗಲೆ, ಹಾಗಾಗಿ ಇದಕ್ಕೆ ಬ್ರಿಟಿಷ್ ಬಂಗಲೆ ಅಂತ ಕರೀತಾರೆ. ಜೋಗ್ ಫಾಲ್ಸ್ ಹತ್ರನೇ ಇದೆ. ಇದಿಷ್ಟು ಜೋಗ್ ಫಾಲ್ಸ್ ಬಗ್ಗೆ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.